ನಮಸ್ಕಾರ. ಹಿಂಗಾರು ಸೀಸನ್ ಸ್ಟಾರ್ಟ್ ಆಯ್ತು. ಕಡ್ಲೆ, ಜೋಳ, ಗೋಧಿ ಎಲ್ಲ ಬಿತ್ತಕ್ಕೆ ಶುರು ಮಾಡ್ತೀರಾ. ಅದರಲ್ಲೂ ಕಡ್ಲೆ ಸೀಸನ್ ಬಂತು. ಕಡ್ಲೆ ಮೊಳಕೆ ಹೊಡೆಯಲ್ಲ, ಮೊಳಕೆ ಹೊಡೆದಾಗಲೇ ಸತ್ತೋಗುತ್ತೆ. ಸರ್ ರೋಗ ಬರುತ್ತೆ, ಅಂದ್ರೆ ಸಿಡಿ ಹೊಡೆಯೋದು ಅಂತೀರಲ್ಲ ಅದು. ಸೊ ಇದೆಲ್ಲವನ್ನು ನಿಯಂತ್ರಿಸೋಕೆ ಅದಕ್ಕೆ ಪ್ರೀತಿ ಹಾಗೂ ಇನೋಮಾಸ್ನ ಬೀಜೋಪಚಾರ ಮಾಡ್ಬೇಕು. ಪ್ರಮಾಣ ಎಷ್ಟು? 100 kg ಕಡ್ಲೆಗೆ 1 ಲೀಟರ್ ಡ್ರೈ ನೀರು ಹಾಗೂ 1 ಲೀಟರ್ ಇನೋಮಾಸ್ನ ಯೂಸ್ ಮಾಡಬೇಕು. ಸೊ ಇವತ್ತು ನಮ್ಮ ಸೈಂಟಿಸ್ಟ್ಗೆ ಯಾವ ರೀತಿಯಾಗಿ ಬೀಜೋಪಚಾರ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾರೆ. ನಾನಿವಾಗ 1 kg ಕಡ್ಲೆ ತಗೊಂಡು 100 kgಗೆ 1 ಲೀಟರ್ ಡ್ರೈ ನೀರು ಹಾಗೂ 1 ಲೀಟರ್ ಇನೋಮಾಸ್ ಆದ್ರೆ 1 kgಗೆ 10 ml ಡ್ರೈ ನೀರು ಹಾಗೂ 10 ml ಇನೋಮಾಸ್ನ ಯೂಸ್ ಮಾಡಬೇಕು. ಇವಾಗ ನಾನು 10 ml ಡ್ರೈ ನೀರನ್ನ ಹಾಕೋತಿದ್ದೀನಿ ಹಾಗೂ 10 ml ಇನೋಮಾಸ್. ಇವಾಗ ಮಿಕ್ಸ್ ಮಾಡ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಡಿರೋದನ್ನ ಈ ತರ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ನೀವು 100 kg ಕಡಲೆಬೇಳೆ ತಗೋತಾ ಇದ್ರೆ 1 ಲೀಟರ್ ನೀರು ಹಾಗೂ 1 ಲೀಟರ್ ಇನೋಮಾಸ್ನ ಯೂಸ್ ಮಾಡಬೇಕು. ಈ ತರ ಕಂಪ್ಲೀಟ್ ಕೋಟ್ ಆಗಿರಬೇಕು. ಈ ಮಾಡೋದ್ರಿಂದ ಮಣ್ಣಿನಿಂದ ಬರುವ ಶಿಲೀಂಧ್ರ ರೋಗಗಳನ್ನು ತಡೆಗಟ್ಟಬಹುದು. ಇದು ಜೈವಿಕ ಸೇಫ್